ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಪುನಃ ಸ್ವಾಗತ. ಇಂದು ನಾವು ಕರ್ನಾಟಕ ಆಂಧ್ರ ಗಡಿ ಪ್ರದೇಶದಿಂದ ಒಂದು ರೋಚಕ ಅಪ್ಡೇಟ್ ಅನ್ನು ತರುತ್ತಿದ್ದೇವೆ. ಶ್ರೀನಿವಾಸಪುರ ಮದನಪಳ್ಳಿ ಹೊಸ ರೈಲ್ವೆ ಲೈನ್ ಪ್ರಾಜೆಕ್ಟ್ ಕೋಲಾರ, ಚಿತ್ತೂರು, ತಿರುಪತಿ ಪ್ರದೇಶಗಳ ಸಂಪರ್ಕವನ್ನು ಹೆಚ್ಚಿಸಿ ದೊಡ್ಡ ಆರ್ಥಿಕ ಅವಕಾಶಗಳನ್ನು ತೆರೆದಿಡುವ ಬಹಳ ನಿರೀಕ್ಷಿತ ಮಾರ್ಗವಿದು. ಈಗ ಅದರ ಇತ್ತೀಚಿನ ಸ್ಥಿತಿ, ಮಾರ್ಗ ವಿವರಗಳು, ಪ್ರಯೋಜನಗಳು ಮತ್ತು ಮುಂದೇನು ಎಂಬುದನ್ನು ನೋಡೋಣ. ಪ್ರಾಜೆಕ್ಟ್ ಓವರ್ವ್ಯೂ. ಶ್ರೀನಿವಾಸಪುರ ಮದನಪಳ್ಳಿ ಹೊಸ ಲೈನ್ ಸುಮಾರು 75 ಕಿಲೋಮೀಟರ್ ಉದ್ದದ ಪ್ರಸ್ತಾಪಿತ ರೈಲು ಯೋಜನೆಯಾಗಿದ್ದು ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಶ್ರೀನಿವಾಸಪುರ, ಕರ್ನಾಟಕ, ಮದನಪಳ್ಳಿ, ಆಂಧ್ರಪ್ರದೇಶ. ಈ ಮಾರ್ಗವು ದಕ್ಷಿಣ ಪಶ್ಚಿಮ ರೈಲ್ವೆ ಮತ್ತು ದಕ್ಷಿಣ ಮಧ್ಯ ರೈಲ್ವೆ ವಲಯಗಳ ನಡುವಿನ ಪ್ರಮುಖ ಲಿಂಕ್ ಆಗಲಿದೆ. ಪ್ರಸ್ತುತ ಡಿಸೆಂಬರ್ 2025 ಅಪ್ಡೇಟ್. ಫೈನಲ್ ಲೊಕೇಶನ್ ಸರ್ವೆ ಪೂರ್ಣಗೊಂಡಿದೆ. ಇಂಡಿಯನ್ ರೈಲ್ವೇಸ್ ಈಗಾಗಲೇ ನಿಖರ ಅಲೈನ್ಮೆಂಟ್ ಮತ್ತು ತಾಂತ್ರಿಕ ಸಾಧ್ಯತೆ ಅಧ್ಯಯನವನ್ನು ಪೂರ್ಣಗೊಳಿಸಿದೆ. ವಿವರವಾದ ಪ್ರಾಜೆಕ್ಟ್ ವರದಿ ತಯಾರಾಗಿದೆ. ಕರಡು ತಯಾರಾಗಿ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರಗಳ ಭಾಗವಹಿಕೆ. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸರ್ಕಾರಗಳು ಆಸಕ್ತಿ ತೋರಿದ್ದರೂ ವೆಚ್ಚ ಹಂಚಿಕೆ ಅನುಮೋದನೆ ಇನ್ನೂ ಬಾಕಿಯಾಗಿದೆ. ರೈಲ್ವೆ ಬೋರ್ಡ್ ಸಮೀಕ್ಷೆ ನಡೆಯುತ್ತಿದೆ. ಯೋಜನೆಯನ್ನು ಮುಂಬರುವ ಬಜೆಟ್ಗಳಲ್ಲಿ ಸೇರಿಸಲು ಪ್ರಸ್ತುತ ವಿಮರ್ಶೆ ನಡೆಸಲಾಗುತ್ತಿದೆ. ಪ್ರಗತಿ ನಿಧಾನವಾಗಿದ್ದರೂ ಯೋಜನೆಯನ್ನೇ ನಿಲ್ಲಿಸಲಾಗಿಲ್ಲ, ಅದು ಇನ್ನೂ ಯೋಜನಾ ಹಂತದಲ್ಲೇ ಸಕ್ರಿಯವಾಗಿದೆ. ಮಾರ್ಗ ಮುಖ್ಯಾಂಶಗಳು: ಸಂಭವ್ಯ ನಿಲ್ದಾಣಗಳು, ತಾತ್ಕಾಲಿಕ ಅಲೈನ್ಮೆಂಟ್ನಲ್ಲಿ ಸೇರಿರುವ ಸ್ಥಳಗಳು: ಶ್ರೀನಿವಾಸಪುರ, ಸೋಮಯಜುಲಹಳ್ಳಿ, ಮಿಂಕಿ, ಚಂದ್ರಮಕಳ್ಳು ಪಳ್ಳೆ, ಮದನಪಳ್ಳಿ, ಕಾಶಿರವಿಜಿಪೇಟ, ವಯಲ್ಪಾಡು. ಈ ಮಾರ್ಗವು ದೊಡ್ಡ ಅರಣ್ಯ ಪ್ರದೇಶಗಳನ್ನು ತಪ್ಪಿಸಿ ಅನೇಕ ಗ್ರಾಮೀಣ ಪಟ್ಟಣಗಳನ್ನು ಸಂಪರ್ಕಿಸುತ್ತದೆ. ಪ್ರಮುಖ ಪ್ರಯೋಜನಗಳು: ಕೋಲಾರ, ಚಿತ್ತೂರು, ಮದನಪಳ್ಳಿ, ಕಡಾಪ ಪ್ರದೇಶಗಳ ನಡುವೆ ನೇರ ಸಂಪರ್ಕ. ಕೋಲಾರ ಮತ್ತು ಚಿತ್ತೂರು ಜಿಲ್ಲೆಯ ಕೃಷಿ, ಹಾರ್ಟಿಕಲ್ಚರ್ ವ್ಯಾಪಾರಕ್ಕೆ ಉತ್ತೇಜನ. ತಿರುಪತಿಗೆ ವೇಗವಾದ, ಕಡಿಮೆ ಸಮಯದ ಸಂಪರ್ಕ. ಕರ್ನಾಟಕ ಆಂಧ್ರ ನಡುವಿನ ಅಂತಾರಾಜ್ಯ ಸಂಪರ್ಕ ಸುಧಾರಣೆ. ಭವಿಷ್ಯದ ಎಕ್ಸ್‌ಪ್ರೆಸ್ ಸೇವೆಗಳ ಸಾಧ್ಯತೆ. ರೈಲ್ವೆ ಬೋರ್ಡ್ನ ಅಂತಿಮ ಅನುಮೋದನೆ. ಮುಂದಿನ ಬಜೆಟ್ಗಳಲ್ಲಿ ಯೋಜನೆ ಸೇರಿಕೆ. ಕರ್ನಾಟಕ ಆಂಧ್ರ ವೆಚ್ಚ ಹಂಚಿಕೆ ಒಪ್ಪಂದ ಅಂತಿಮಗೊಳಿಕೆ. ಅನುಮೋದನೆಯ ನಂತರ ಭೂಸ್ವಾಧೀನ, ನಾಗರಿಕ ಕಾಮಗಾರಿಗಳು. ಯೋಜನೆ ನಿಧಾನವಾಗಿ ಸಾಗುತ್ತಿದ್ದರೂ ಸಾರ್ವಜನಿಕರ ಮತ್ತು ಸಂಸದರಿಂದ ಒತ್ತಾಯ ಹೆಚ್ಚುತ್ತಿದೆ. ಇದು ಭವಿಷ್ಯದಲ್ಲಿ ಪ್ರಗತಿಗೆ ಒಳ್ಳೆಯ ಸೂಚನೆ. ಇದು ಶ್ರೀನಿವಾಸಪುರ ಮದನಪಳ್ಳಿ ಹೊಸ ರೈಲ್ವೆ ಲೈನ್ ಪ್ರಾಜೆಕ್ಟ್ನ ಇತ್ತೀಚಿನ ಅಪ್ಡೇಟ್. ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.